स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। एआईसीसी ह्यूमन राइट्स ऑफिस में अब्दुल रज़ाक खुर्ती का सम्मान। बीजापुर के एआईसीसी ह्यूमन राइट्स ऑफिस में नए मेयर के पति अब्दुल रज़ाक खुर्ती और उपमेयर दिनेश हल्ली का सम्मान किया गया। ये सम्मान प्रोग्राम राज्य कार्यकारी सदस्य बीजापुर, बागलकोट, गुलबर्गा और बेलगावी ज़िले के उस्तुवारी अध्यक्ष शब्बीर अहमद ढालायत के नेतृत्व में किया गया। इस मौके पर शब्बीर अहमद ढालायत के अलावा ज़िला जनरल सेक्रेटरी सैपन मुल्क डांगे, ज़िला सेक्रेटरी मोहम्मद अगर खेड़, ज़िला उपाध्यक्ष गुलाब भंडारी, कार्यकारी सदस्य नबी साहब, विजय जादव, खाजा ममदापुर, दानप्पा, सुरगोंड, मल्लण्णा बिरादार के अलावा और भी कई लोग मौजूद थे। ಪದಾಧಿಕಾರಿಗಳು ಯಾಕಂದರೆ ಬಹಳಷ್ಟು ಮಂದಿ ಹೆಸರು ನಮ್ಗೆ ಗೊತ್ತಿಲ್ಲ, ನಾವೆಲ್ಲರೂ ಒಂದು ಹುದ್ದೆಯಲ್ಲಿದ್ದೀವಿ. ಆ ಹುದ್ದೆಯನ್ನು ಅಲಂಕರಿಸಿದ್ದೀವಿ. ನಾನು ನೋಡಿದಾಗ ಸುಮಾರು 2 ವರ್ಷ ಆಗಲಿ ಬಹುತೇಕ ದಿನನಿತ್ಯ ಎಲ್ಲರೂ ಒಂದು ಕಡೆ 2 ಕಡೆ ಫಂಕ್ಷನ್ ಇದ್ದೇ ಇರ್ತೀವಿ. ಈ ಸಂಘಟನೆ ನಮ್ಮ ಕಾಂಗ್ರೆಸ್ಗೆ ಒಂದು ಶಕ್ತಿ ತುಂಬುವಂಥ ಕೆಲಸ ತಾವು ಮಾಡ್ತಾ ಇದ್ದೀವಿ. ಸಂಘಟನೆಯಿಂದ ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ ಅನ್ನೋದು ತೋರಿಸ್ಕೊಡ್ತಾ ಇದ್ದೀವಿ. ಆದರೆ ನನಗೆ ಭಾಳ ಸಂತೋಷದ ವಿಷಯ, ಯಾಕಂದರೆ ಇಲ್ಲಿ ಎಲ್ಲ ಪ್ರತಿಯೊಂದು ಓಣಿಯಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ತಾಲೂಕಿನಲ್ಲಿ ನಾವು ಹೋಗಿ ನಮ್ಮ ಪಕ್ಷದ ಎಲ್ಲ ಹಿತೈಷಿಗೆ ಕರೆದು ಪದಾಧಿಕಾರಿ ಮಾಡಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ನೋಡಿದ್ರೆ ಭಾಳ ಸಂತೋಷ ಅನಿಸ್ತೀವಿ. 2024ನೇ ಲೋಕಸಭಾ ಚುನಾವಣೆಯಲ್ಲಿ ನೀವು ಮಾಡಿದ ಕೆಲಸ ಅನ್ನೋದು ಉಪಯೋಗ ಬರ್ತಿದ್ದಂತೆ ಈ ಸಂದರ್ಭದಲ್ಲಿ ಖಂಡಿತವಾಗಿ ನಾನು ಹೇಳಿದ್ದೆ. ಇವತ್ತಿನ ದಿವಸ ಮೊನ್ನೆ ತಾನೇ 9ನೇ ತಾರೀಕಿಗೆ ಮಹಾನಗರ ಪಾಲಿಕೆ ಚುನಾವಣೆ ನಡೀತು. ನಮ್ಮೆಲ್ಲರ ಆಶೀರ್ವಾದಿಯಾದಂಥ ಶ್ರೀಮತಿ ಮಾಯಾಜರು ವತಿಯವರು ಈ ಹುದ್ದೆಗೆ ಅಲಂಕರಿಸಿದ್ದಾರೆ. ನಿನ್ನೆ ತಾನೇ ನಾವು ಚಾರ್ಜನ್ನು ಕೂಡ ತಗೊಂಡಿದ್ದೀವಿ. ಬಿಜೆಪಿಗೋಸ್ಕರ ಸತತ 14 ತಿಂಗಳಿಂದ ಯಾವುದೇ ಕೆಲಸ ಆಗಲ್ಲ ನೋಡ್ಕೊಂಡು ಬಂದಿದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ತಾವೆಲ್ಲರೂ ಈಗ ಮಾಧ್ಯಮ ಮುಖಾಂತರ ತಾವೇ ಅದಕ್ಕೆ ಹೋರಾಟ ಕೂಡ ಮಾಡೋದು ಅದನ್ನು ನಾವು ಬಂದಿದ್ದೀವಿ. ಆದ್ದರಿಂದ ನಾವು ಇವತ್ತಿನ ದಿವಸ ಪ್ರತಿಯೊಂದು ಏರಿಯಾದಲ್ಲಿ ನಿನ್ನೆ ತಾನೇ ಮೀಟಿಂಗ್ ಆದ ತಕ್ಷಣ ಎಲ್ಲ ಇಂಜಿನಿಯರ್ಗಳ ಸೆಕ್ಷನ್ ಇಂಜಿನಿಯರ್ಗಳು ಕರೆದಿಸಿ ನಾವು ಏನು ಬಯಸಿದ್ದೀವಿ ಅದು ನಾನು ಕೆಲಸ ಪ್ರಾರಂಭ ಮಾಡಿಬಿಟ್ಟಿದ್ದೀವಿ. ಅಲ್ಲದೆ ನಿನ್ನೆ ತಾನೇ ಒಂದು 2 ಕಡೆ ಈ ವಾರ್ಡ್ನಲ್ಲಿ ನಾವು ಭೂಮಿ ಪೂಜೆಯನ್ನು ಮಾಡಿ ಆ ಕೆಲಸನೂ ಪ್ರಾರಂಭ ಮಾಡಿಬಿಟ್ಟಿವಿ. ಇನ್ನು ಒಂದು ವಾರ ಒಳಗಾಗಿ ಇಡೀ 35 ವಾರ್ಡ್ನಲ್ಲಿ ಕೆಲಸ ಪ್ರಾರಂಭ ಆಗಲೇಬೇಕು. ಅವ್ರ ಕೆಲಸ ವರ್ಕ್ ಆರ್ಡರ್ ಕೊಟ್ಟು ವರ್ಕ್ ಆರ್ಡರ್ ಕೊಡಿಸಿ ಇನ್ನು 3-4 ದಿವಸ ಒಳಗೆ ಪ್ರತಿಯೊಂದು 35 ವಾರ್ಡ್ನಲ್ಲಿ ಕೆಲಸ ಪ್ರಾರಂಭ ಮಾಡುವಂಥ ಕೆಲಸ ಕೂಡ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಿಕ್ಕೆ ಬಯಸ್ತೀನಿ. ನಾವು ಸಿಂಗಾಪುರ್ನು ಬೇಡ, ನಾವು ಥೈಲ್ಯಾಂಡ್ನು ಬೇಡ, ನಮ್ಮ ಬಿಜಾಪುರ ಮಾಡೋಣ. ಯಾಕಂದ್ರೆ ಬಿಜಾಪುರ ಇಡೀ ಇತಿಹಾಸನಾಗ ಒಂದು ದೊಡ್ಡ ಪುಟದಲ್ಲಿ ಬರೆದಂಥ ಇತಿಹಾಸ. 800 ವರ್ಷ ಆದಿಲ್ ಶಾಹಿ ಇಲ್ಲಿ ಬಂದು ಕಿಸಿ ತಮ್ಮ ರಾಜ್ಯವನ್ನು ಮಾಡಿದಂಥ ಇದು ಇತಿಹಾಸ. 180 ಮಾನ್ಯುಮೆಂಟ್, 180 ಇಡೀ ವರ್ಲ್ಡ್ನಾಗ ಎಲ್ಲೇ ಇಲ್ಲ ಅಂಥ ಮಾನ್ಯುಮೆಂಟ್ ಇಡೀ ಬಿಜಾಪುರದಾಗಿದೆ. ಆ ಇತಿಹಾಸ ಪುಟಗಳನ್ನು ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ನಾವು ಓಪನ್ ಮಾಡುವಂಥ ಈ ಸಂದರ್ಭದಲ್ಲಿ ಯಾಕಂದರೆ ಕೆಲಸ ರೋಡ್, ಲೈಟ್, ಡ್ರೈನೇಜ್ ಅಂತೂ ನಾವು ಮಾಡಲೇಬೇಕು. ನಮ್ಮ ಕರ್ಮದ ನಾವು ಮಾಡಲೇಬೇಕು. ಇದು ನಮ್ಮ ಕರ್ತವ್ಯ ಅದ. ನಿಮ್ಗೆ ಮೂಲಭೂತ ಸೌಕರ್ಯ ಮಾಡಿಲ್ಲ ಅಂದರೆ ನಾವು ಈ ಕುರ್ಚಿ ಮೇಲೆ ಕೂಡೋದು ನಮ್ಮ ಇದು ಇಲ್ಲ. ನಾನೇ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ನಾವು ಈ ಕುರ್ಚಿ ಮೇಲೆ ಕೂತೀವಿ ಅಂದ್ರೆ ಕೆಲಸ ಮಾಡಬೇಕು. ನೀವು ಪಗಾರ ಕೊಡ್ತೀವಿ ನಮ್ಗೆ, ಈಗ ನಾವು ದುಡಿಬೇಕು. ನೀವು ಕುರ್ಸೀರಿ ನಮ್ಗೆ, ಈಗ ನಾವು ದುಡೋದು ಕಿಸಿ ನಮ್ಗೆ ಋಣ ತೀರಿಸಬೇಕಾಗಿದೆ. ಇಡೀ ವಿಜಾಪುರ ಜನತೆ ಋಣ ತೀರಿಸಬೇಕಾದ್ರೆ ನಾನು ಕೆಲಸ ಮಾಡಿ ತೋರಿಸ್ತೀನಿ. ಕೆಲಸ ಮಾಡಿದ್ಮೇಲೆ ಅವ್ರು ಋಣ ತೀರಿಸಬೇಕಂತ ಕಿಸಿ ನಾನು ಭಾವಿಸಿದ್ದೀನಿ. ತಾವೆಲ್ಲರೂ ಒಂದು ಭಾಳ ಒಕ್ಕೂಟದಿಂದ, ಭಾಳ ಪ್ರೀತಿ ವಿಶ್ವಾಸದಿಂದ ಎಲ್ಲರಿಗೂ ಒಕ್ಕೂಟ ಮಾಡ್ಕೋತಾ ಎಲ್ಲ ಕಾಂಗ್ರೆಸ್ ಪಕ್ಷ ಶಕ್ತಿ ತುಂಬ್ತಾ ಇದೆ. ನನಗೆ ಭಾಳ ಸಂತೋಷ ಆಗ್ತಾ ಇದೆ. ನಿಮ್ಮ AIC ಹ್ಯೂಮನ್ ರೈಟ್ಸ್ ಅನ್ನೋದ್ರ ಬಗ್ಗೆ ಬಿಜಾಪುರ್ನಾಗ ಈ ಮತ್ತೆ ಯಾರಿಗೂ ಗೊತ್ತಿದ್ದಿಲ್ಲ. ಆ ಶಬ್ಬೀರ್ ಅಹಮದ್ ಢಾಲಾಯತ್ ಅವರು ಬಂದುಕಿಸಿ AIC ಹ್ಯೂಮನ್ ರೈಟ್ಸ್ ಏನದಪ್ಪ ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ. ನನ್ನ ವೈಯಕ್ತಿಕ ಪ್ರಕಾರ ಅವರಿಗೆ ನನ್ನ ಧನ್ಯವಾದಗಳು. ಈ ಬಿಜಾಪುರ ಮಹಾನಗರ ಪಾಲಿಕೆ ಒಳಗೆ ಸುಮಾರು
2.5 ವರ್ಷದಿಂದ ಒಂದು ಸುಮಾರು 18ರಿಂದ 20 ವಾರ್ಡಲ್ಲಿ ₹1 ಕೆಲಸ ಆಗಲಿಲ್ಲ. ನಮ್ಮ ಏನು ಹಿರಿಯರು ಬಿಜಾಪುರದಾಗ ನಾನು ಅನಾವ್ರು ಅದಾರ, ಅದು ನಾನು ಮನೆ ಖಾಲಿ ಅದ ಅನ್ನೋದು ತೋರಿಸ್ಕೊಡ್ಬೇಕಾಗಿದೆ. ಅದನ್ನು ಅವರಿಗೆ ನಾವು ಮಾತಾಡೋಕ್ಕಿಂತ ಜಾಸ್ತಿ ಅವ್ರಿಗೆ ಸುಮ್ಮನೆ ಇದು ಅದು ಅನ್ನೋಕ್ಕಿಂತ ನಾವು ಕೆಲಸ ಮಾಡಿ ತೋರಿಸ್ಬಿಟ್ರಂದ್ರೆ ಅವ್ರು ಮಾತಾಡ್ದಂಗೆ ಆಗ್ತಿದೆ ಅಂತ ನಾನು ಬಯಸ್ತಿದ್ದೇನೆ. ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಪ್ರೀತಿ, ತಮ್ಮೆಲ್ಲರ ಸಪೋರ್ಟ್ ನಮ್ಮ ಜೊತೆಯಲ್ಲಿ ನಾವು ನಿಮ್ಗೆ ಏನೇ ಕೆಲಸ ಇದ್ರೆ ನಿಮ್ಮ ಸಂಘಕ್ಕಾಗಲಿ, AICC ಹ್ಯೂಮನ್ ರೈಟ್ಸ್ಗಾಗಲಿ ಅಥವಾ ನೀವು ಯಾವುದೇ ನೀವು ಬಯಸಿದ್ರೆ ನಿಮ್ಮ ಕಾರ್ಯಕರ್ತರಿಗಾಗಲಿ ಯಾವುದೇ ರೀತಿ ಪ್ರಾಬ್ಲಮ್ ಇದ್ದಲ್ಲಿ, ಯಾವುದೇ ರೀತಿ ನಿಮ್ಮ ಕೆಲಸ ಇದ್ದಲ್ಲಿ ನಾವು ದಯಮಾಡಿ ನನ್ನನ್ನು ಫೋನ್ ಮಾಡಿ ಕರೆಸಿ, ನಾವು ಬಂಧಿಸಿ ನಿಮ್ಮೆಲ್ಲ ಕೆಲಸ ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ಹೇಳಿ. ನಾವಿಲ್ಲಿ ಎಲ್ಲ ಪದಾಧಿಕಾರಿಗಳು ತಮ್ಮ ಪ್ರೀತಿಯನ್ನು ತೋರಿಸಿದ್ರಿ. ಎಲ್ಲರೂ ನಮ್ಮನ್ನು ಶಾಲೆ ಪ್ರತಿಯೊಬ್ಬರು ಒಂದೊಂದು ಶಾಲೆ ಹಾಕಿ ಹಾರ ಹಾಕಿ ನಮ್ಗೆ ಗೌರವ ಕೊಟ್ಟಿದ್ರಿ. ನಮ್ಮೆಲ್ಲರಿಗೂ ನಾನು ವಂದನೆ ಮಾಡಿ ಸುಮಾರು ಒಂದು 6 ಕಾರ್ಯಕ್ರಮಕ್ಕೆ ನಾನು ಇವತ್ತು ಈಗ ಹೋಗಬೇಕಾಗಿದೆ. ನಾವು ನಿಮ್ಮನ್ನು ಸಾರಿ ಕೇಳ್ಬೋದಾ, ನಾನು ಮತ್ತೆ ನನಗೆ ಬರು ಮಾಡಿಕೊಡಿ, ಅದನ್ನು ಮತ್ತೆ ನಾನು ಬೇರೆ ಕಡೆ ಹೋಗೋದ್ರಿಂದ ನಾನು ಬಂದಿದ್ದೀನಿ. ನಾನು ಭಾಳ ಸಂತೋಷ ಆಗಿದೆ ಬಂಧಿಸಿ ನಿಮ್ಮ ಸರ್ಕಾರವನ್ನು ಸುಧಾರಿಸಿದ್ದೀನಿ. ನಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ವಂದಿಸಿ ನಾನು ಒಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ऐतिहासिक नगरी है, यहाँ इमारतें बहुत हैं लेकिन टूरिस्ट आना कम हो गया है। ये हमारी जिला आडलित की और यहाँ के जिम्मेदारों की लापरवाही इसी से। पहले देखे ना हमारे बचपन में कहाँ देखे वहाँ फॉरेनर दिखते थे, लेकिन कई साल हुए फॉरेनर को हमें बीजापुर में नहीं देखे। अब वो जितने जितने ये ऐतिहासिक स्मारक जो है बीजापुर में, वहाँ तो उनकी जितनी भी चलती चला दे, नहीं तो वहाँ तक पहुँचने के लिए रोड, पानी, नल का इंतजाम होना सब हमारी तुम्हारी सी खास कर को रिक्वेस्ट है। और हर वार्ड को बीजापुर में एक सरकारी स्कूल और एक सरकारी दवाखाना, ये उनके पावर्स में आता। अब ये मेयर का पावर क्या है बोले तो हमारे बीजापुर महानगर पालिका का मेयर बोले तो बीजापुर के मुख्यमंत्री ये पावर है। मुख्यमंत्री से भी ज़्यादा पावर से दिया गया है। अब हमारा भारत का प्रधानमंत्री अगर बीजापुर के अंदर कदम रखना रहा तो इनकी परमिशन होना, यहाँ तक पावर है इनका। जिन्हों ये मंत्री बीजापुर में पाँव नहीं रखना बोल को एक सिग्नेचर करे तो उन्होंने बीजापुर में पाँव नहीं रख सकते। ऐसे पावर्स हैं और पावर्स का यूटिलाइज करो। हमारी AICC ह्यूमन राइट तुम्हारे संगाट हमेशा है साहब। तुम्हें रात को 2 बजे भी हमारी किसकी भी जरूरत पड़ी तो हमारी टीम तुम्हारे संगाट आपको ठहरती। हमने तो उम्मीद है क्या ये बोलने की जरूरत ही नहीं है तुम्हारा, लेकिन फिर भी ये हमारे लोगों को आपके बारे में थोड़ा मालूमात भी करना है, इसलिए बोल रहे हैं। हम लोग तो सब मालूम ही है क्या सर। बहुत बड़ा पावर है माशाल्लाह, अल्लाह के फजल से, क्योंकि बहुत बड़ी एक मेहनत के बाद, बड़े बड़े कुर्बानियों के बाद में ये पोस्ट मिले। ये पोस्ट इनको काम ये ऐसा क्या नहीं, मेयर रहते 3 बार चुन गए, 4 बार चुन गए, आज मिले। लेकिन उन्होंने नगर सभा सदस्य रहे टर्म से उनके बहुत से ये चुके सो हैं, हमें खुद उसके गवाह हैं। क्या 2 बार अध्यक्ष रहना था, 2 बार बीजापुर के MLA हो चुके रहना था। आज वो तकदीर की भी बात है, सिर्फ कोशिश करना हमारा काम है, फल देना ऊपर वाले का काम है। नगर सभा का चुका था और क्या बोलता हूँ वक़्फ़ का भी चेयरमैन का भी हुआ था उनका गुस्सा उनके पेड़ में, तब भी वो चुका था। बाद में नगर सभा का 2 दम चुका, बाद में फर्स्ट बीजापुर के फर्स्ट मेयर ही बनते थे, लेकिन थोड़े में राजकीय के इसके अंदर चुक गया। लेकिन अल्लाह की वजह से आज मिला है, वो हमें भी उम्मीद है, भरोसा भी है उनके ऊपर। वो अपने मेहनत और लगन से बीजापुर को एक ऐसा सिटी बना दे, सिंगापुर सिटी। अब मोदी की इसकी सिटी नहीं होना सब होना, हमारी रिक्वेस्ट है। स्मार्ट सिटी नहीं होना, हमना स्मार्ट सिटी देखे उनके सिंगापुर सिटी होना, भारतीय सब हमना क्या सिंगापुर सिटी जैसा करते हैं करके ये उम्मीद है। यही मेरी 2 बात खत्म करता हूँ। जय हिंद, जय भारत। डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल ना सिर्फ एक शौक़ है बल्कि अहम ज़रूरत बन चुका है।
अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್‌ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.